स्त्री पुरुष रूप। अब आपकी बारी, जोड़े बनाओ। चाचा चाचा चाची, मौसा मौसी, लड़का लड़की, पापा मम्मी, चूहा चूहिया, मेल रैट फीमेल रैट। मैं लड़की हूँ तो लड़का कौन, ನಾನು ಹುಡುಗಿ ಆದರೆ ಹುಡುಗ ಯಾರು, ಸ್ತ್ರೀ ಪುರುಷ। ಇಲ್ಲಿ ಫೀಮೇಲ್ ಕೊಟ್ಟಿರ್ತಾರೆ, ನಾವು ಮೇಲ್ ಬರಿಬೇಕಾಗತ್ತೆ। ದಾದಿ दादा, बहन भाई, हथिनी हाथी, मालिन माली, बंदरिया बंदर। ಇಲ್ಲಿ ಚಂದ್ರಬಿಂದು ಬರುತ್ತೆ ಮಕ್ಕಳ, ಇಲ್ಲಿ ಬರೋದಿಲ್ಲ, ಇದನ್ನು ಅಬ್ಸರ್ವ್ ಮಾಡ್ಕೊಂಡು ಬರೀರಿ। ಶಬ್ದ ಚಾಂಟ್ ಕರ್ಲಿಕ್ಕೋ, ಇಲ್ಲಿ ಎಲ್ಲದು ಮೇಲು ಫಿಮೇಲ್ ಎಲ್ಲದನ್ನು ಬರ್ಡು ಇದು ಎಲ್ಲ ಮಿಕ್ಸ್ ಮಾಡಿದ್ದಾರೆ। ಸೊ ನಾವು ಅದನ್ನು ಚಾಯ್ಸ್ ಮಾಡಿ ಕರೆಕ್ಟಾಗಿ ಬರೀಬೇಕು। ಮೋರ್ मोरनी, सांप सांपिन, मुर्गा मुर्गी, भाई बहन। वी गो टू नेक्स्ट पेज। ए कनेक्ನಲ್ಲಿ ನಾವು ಓದ್ತಾ ಹೋಗೋಣ। ಹೆಡ್ಲೈನು ತುಂಬ ಇಂಪಾರ್ಟೆಂಟು ಅಂತ ಹೇಳಿದೆ ಮಕ್ಕಳೇ, ನೀವು ನೆನ್ಪಿಟ್ಕೊಳ್ಳಿ। ಒಂದು ಲಡ್ಕ ಅಂತ ನಾವು ಕ್ವಶನ್ ಕೇಳಿದ್ರೆ ನಾವು ಡೈರೆಕ್ಟಾಗಿ ಅದಕ್ಕೆ ನಾವು ಆನ್ಸರ್ ಬರೆಯೋಂಗಿಲ್ಲ, ವಾಟ್ ಈಸ್ ದ ಹೆಡ್ಲೈನ್ ಅಂತ ನಾವು ಓದಬೇಕಾಗತ್ತೆ। ಈಗ ಲಡ್ಕಾನ ಪದಕ್ಕೆ ಎಷ್ಟೆಷ್ಟು ಥರ ಬರಿಬೋದು ಅಂತ ಹೇಳ್ತಾ ಹೋಗ್ತೀನಿ। ಈಗ ಲಡ್ಕ ಅಂತಂದರೆ, ಈಗ ಅಂಗ್ರೇಜಿ ಅರ್ಥ ಕೊಡಿ ಅಂದಾಗ ಬಾಯ್ ಅಂತ ಬರಿಬೇಕಾಗತ್ತೆ, ಅದನ್ನೇ ಲಡ್ಕಾನ ಮೇಲು ಫಿಮೇಲಲ್ಲಿ ಬರಿಬೇಕು ಅಂದಾಗ ಲಡ್ಕಿ ಅಂತ ಬರಿಬೇಕಾಗತ್ತೆ। ಅದೇ ರೀತಿ ನಾವು ಏಕನೇಕ್ ಅಂದರೆ ಸಿಂಗುಲರ್ ಪ್ಲೂರಲ್ ಇದರಲ್ಲಿ ಬರಿಬೇಕು ಅಂದಾಗ ಲಡ್ಕ ಲಡ್ಕೆ ಅಂತ ಬರಿಬೇಕಾಗತ್ತೆ। ಈ ರೀತಿ ವ್ಯತ್ಯಾಸಗಳಾಗುತ್ತೆ। ಸೊ ನಾವು ಹೆಡ್ಲೈನನ್ನು ಕರೆಕ್ಟಾಗಿ ಓದ್ಕೋಬೇಕು। ಈಗ ಏಕನೇಕ್ ಅಂದರೆ ಸಿಂಗುಲರ್ ಪ್ಲೂರಲ್, ಸೊ ಲಡ್ಕಾಗೇನು ಬರುತ್ತೆ, ಲಡ್ಕೆ, ಗಮ್ಲಾ ಗಮ್ಲೆ, ಪೈಸಾ ಪೈಸೆ, ಮುರ್ಗಾ ಮುರ್ಗೆ, ಪೆನ್ಸಿಲ್ ಪೆನ್ಸಿಲೆ, ಕಿತಾಬ್ ಕಿತಾಬೆ, ಬಾಜಾ ಬಾಜೆ, ಆಂಕ್ ಆಂಕೆ। ಅದೇ ರೀತಿ ಇಲ್ಲಿ ಈ ಕಾರ ಬರುತ್ತೆ ನೋಡಿ ಕೊನೆಯಲ್ಲಿ, ಕುರ್ಸಿ ಗಾಡಿ ತಿತಲಿ ಅಂತ ಈ ಕಾರ ಬಂದಾಗ ಕೊನೆಯಲ್ಲಿ ಯಾ ಮತ್ತು ಚಂದ್ರಬಿಂದುನ ಬರಿಬೇಕಾಗತ್ತೆ ನೋಡಿ। ಕುರ್ಸಿ ಕುರ್ಸಿಯಾ, ಗಾಡಿ ಗಾಡಿಯಾ, ತಿತಲಿ ತಿತಲಿಯಾ। ಅದೇ ರೀತಿ ಚಿಡಿಯಾ ಅಂತ ಬಂತು, ಚಿಡಿಯಾ ಅಂತ ಬಂದಾಗ ಸೇಮ್ ಆ್ಯಸ್ ಇಟ್ ಈಸ್ ಪ್ರೊನೌನ್ಸಿಯೇಷನ್ ಚಿಡಿಯಾನೇ ಕೂಡ, ಅದರ ಮೇಲೆ ಚಂದ್ರಬಿಂದು ಬರುತ್ತೆ, ಇದೆಲ್ಲ ಕನ್ಫ್ಯೂಷನ್ ಇಲ್ಲ। ಗುಡಿಯ ಬಂತ ಗುಡಿಯಾನೇ ಬರಿಬೇಕು, ಮೇಲೆ ಚಂದ್ರಬಿಂದು ಹಾಕಿದ್ರೆ ಇದು ಪ್ಲೂರಲ್ ಅಂತ ಅರ್ಥ ಆಗುತ್ತೆ। ಇದು ಕೂಡ ಚುಹಿಯಾನೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್। ಅದೇ ರೀತಿ ಆಕಾರ ಬರುತ್ತೆ ಎಂಡಿಂಗಲ್ಲಿ, ಮಾಲಾ ಕಕ್ಷಾ ಅಂತ ಬಂದಾಗ ಆಕಾರ ಎಂಡಿಂಗಲ್ಲಿ ಬಂದಾಗ ಮಾಲಾ ಎ ಕಕ್ಷಾ ಎ ಅಂತ ಬರೆದು ಚಂದ್ರಬಿಂದುನ ಬರಿಬೇಕಾಗತ್ತೆ, ಆಯಿತಾ। ಈ ರೀತಿ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಓದ್ಕೊಳ್ಳಿ। ನೆಕ್ಸ್ಟ್ ಏಕನೇಕೋ ಮಿಲಾವು ನೋಡಿ, ಇಲ್ಲಿ ಚಿಡಿಯ ಬರ್ಡ್ ನೋಡಿ ಜಾಸ್ತಿ ಇರೋದಕ್ಕೆ ಇದನ್ನು ಮಾಡಬೇಕು, ಜಾಯಿನ್ ಮಾಡಬೇಕು। ಇದು ಗುಬ್ಬಾರ ಬಲೂನ್ಸ್, ಇಲ್ಲಿ ಲಾಕ್ ತಾಲಾಯೇ, ನೆಕ್ಸ್ಟ್ ಪೆನ್ಸಿಲೆ, ನೆಕ್ಸ್ಟ್ ಮಾಲಾಯೇ। ಈ ರೀತಿ ನೀವು ಜಾಯಿನ್ ಮಾಡಬೇಕಾಗತ್ತೆ ಕೊಟ್ಟರೆ। ಅನೇಕ್ತೋ ಏಕ ಕ್ಯಾ ಹೋಗ ನೋಡಿ, ಇಲ್ಲಿ ಪ್ಲೂರಲ್ ಕೊಟ್ಬಿಟ್ಟಿದ್ದಾರೆ, ಸಿಂಗುಲರ್ ನಾವು ಬರಿಬೇಕು। ಕುರ್ಸಿ ಅಂತ ಕೊಟ್ಟಾಗ ನಾವು ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ನಾವು ಕರೆಕ್ಟಾಗಿ ಚೂಸ್ ಮಾಡಿ ಕುರ್ಸಿ ಅಂತ ಬರಿಬೇಕು। ಬಾಜೆ ಬಾಜಾ, ಮೇಜ್, ತೋತೆ ತೋತಾ, ಗುಡಿಯ ನೋಡಿ ಬಂತು, ಬಟ್ ಇಲ್ಲಿ ಚಂದ್ರಬಿಂದು ಹಾಕಿದರೆ ಹಾಕಬಾರ್ದು। ನೆಕ್ಸ್ಟು ಮಾಲಾಯೇ ಮಾಲಾ, ಈ ರೀತಿ ಓದ್ಕೊಳ್ಳಿ। ನೆಕ್ಸ್ಟ್ ವಿ ಗೋ ಟು 6th ಚಾಪ್ಟರ್, ಕೈಸಾ ಕಿತನಾ, ಡಿಸ್ಕ್ರೈಬಿಂಗ್ ವರ್ಡ್ಸ್, ವಿಶೇಷ ಶಬ್ದಗಳು ನೋಡಿ। दी गई जगह में सही शब्द चुनकर लिखो। बड़ा हाथी, चाय ಅಂತ ಕೊಟ್ಟಿರ್ತೀವಿ ಗರಂ ಚಾಯ್, ಡ್ಯಾಶ್ ಘಾಸ್ ಹರಿ ಘಾಸ್, ಡ್ಯಾಶ್ ಮೋರ್ ಸುಂದರ್ ಮೋರ್, ಡ್ಯಾಶ್ ಕೇಲೆ ಪಾಂಚ್ ಕೇಲೆ, ಡ್ಯಾಶ್ ಫ್ರಾಕ್ ಗುಲಾಬಿ ಫ್ರಾಕ್। ನಮ್ಮನ್ನೇ ಡ್ಯಾಶ್ ಸಂತರೆ ಕರೀದೆ, 1 ಮೀಟರ್ 1 ದರ್ಜನ್ ಅಂತಿದೆ। 1 ದರ್ಜನ್ ಅಂದರೆ 1 ಡಜನ್ ಕಿತ್ತಳೆ ಹಣ್ಣುಗಳನ್ನು ತಗೊಂಡ ಅಂತ। ಆಜ್ ಮೇನೆ ಮೀಟಿ ಖೀರ್ ಖಾಯಿ, ನಮ್ಕೀನ್ ಮೀಟ್ ಈಸ್ ದ ಕರೆಕ್ಟ್ ಆನ್ಸರ್, ಸಿಹಿಯಾದ ಪಾಯಸವನ್ನು ಕುಡ್ದ।
ಬಚ್ಚೆ ಡ್ಯಾಶ್ ಪಾರ್ಕ್ ಮೇ ಖೇಲ್ತೆ ಹೈ, ಬಡೇ ಪಾರ್ಕ್ ಮೇ ದೊಡ್ಡದಾದ ಪಾರ್ಕ್ನಲ್ಲಿ ಆಟ ಆಡ್ತಾರೆ. ಪಿತಾಜಿ ಪೀಲೆ ಆಮ್ ಲಾಯೆ, ಪೀಲೆ ನೀಲೆ ಎರಡು ಥರ ಇದೆ. ನೀಲಿ ಮಾವಿನ ಹಣ್ಣು ಇರೋದಿಲ್ಲ, ಯೆಲ್ಲೋ ಮಾವಿನ ಹಣ್ಣು ಅಷ್ಟೇ ಇರೋದು. ಸೊ ಮ್ಯಾಂಗೋ ಕಲರ್ ಈಸ್ ಯೆಲ್ಲೋ, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, ಪೀಲೆ. ಕೌನ್ ಹೈ ಕೈಸಾ, ಚುನ್ಕರ್ ಲಿಖೋ. ನೀಲಿ, ಚಟ್ಪಟೆ, ಚಾರ್, ಸುಂದರ್. ಆಪ್ಷನ್ಸ್: डैश चिड़िया, नीली चिड़िया, डैश गुड़िया, सुंदर गुड़िया, डैश सेब, चार सेब, डैश समोसे, चटपटे समोसे. नेक्स्ट 7th ಚಾಪ್ಟರ್ ಕರ್ನಾ ಹೈ ಕುಚ್ ಕಾಮ್, ಡೂಯಿಂಗ್ ವರ್ಡ್ಸ್ ಅಂತ ಕರಿತೀವಿ. ಇದರಲ್ಲಿ ಇಲ್ಲಿ ಮಗು ಆಟ ಆಡ್ತಾ ಇದೆ, ಬಟ್ ರಾಂಗ್ ಕೊಟ್ಟಿದ್ದಾರೆ ಮೇಲೆ, ಗಾ ರಹಿ ಹೈ ಅಂತ. ಇದು ಖೇಲ್ ರಹೇ ಹೈ. ಇವಳು ಆ ಹಾಡು ಹೇಳ್ತಿದ್ದಾಳೆ, ಶಿ ಈಸ್ ಸಿಂಗಿಂಗ್, ಸೊ ಗಾ ರಹಿ ಹೈ. He is sleeping, so raha hai. This is the correct answers. Here sahi kam par tick lagao. बिल्ली दूध, ಬೆಕ್ಕು ಹಾಲನ್ನು ಪೀ ರಹಿ ಹೈ, ಖಾ ರಹಿ ಹೈ. ಪೀ ರಹಿ ಹೈ ಇಸ್ ದ ಕರೆಕ್ಟ್ ಆನ್ಸರ್, ಕುಡಿತಾ ಇದೆ. ಘೋಡ, ಹಾರ್ಸ್ ಏನು ಮಾಡ್ತಾ ಇದೆ, ಭಾಗ್ ರಹಾ ಹೈ, ಸೋ ರಹಾ ಹೈ. ಭಾಗ್ ರಹಾ ಹೈ ಇಸ್ ದ ಕರೆಕ್ಟ್ ಆನ್ಸರ್, ರನ್ನಿಂಗ್. ನೆಕ್ಸ್ಟ್ ದಾದಾಜಿ ಅಕ್ಬಾರ್ ಫಾಡ್ ರಹೇ ಹೈ, ಪಡ್ ರಹೇ ಹೈ. ನೋಡಿ, ಫಾಡ್ ರಹೆ ಅಂದರೆ ಹರಿದಾಗ್ತಿದ್ದಾರೆ ಅಂತ, ಪಡ್ ರಹೆ ಅಂತಂದರೆ ಓದ್ತಾ ಇದ್ದಾರೆ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್, ಪಡ್ ರಹೆ ಹೈ. ಸೊ ಈ ಆಪ್ಷನ್ ಏನು ಬೇಡ ಓದ್ಕೊಳ್ಳೋದು, ಇಲ್ಲಿವರೆಗೂ ಗ್ರಾಮರನ್ನು ಓದ್ಕೊಳ್ಳಿ. ಓಕೆ, 1 to 7 ಚಾಪ್ಟರ್.